ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಶನಿವಾರ ಬೆಳಗ್ಗೆ 10 ಗಂಟೆ. ಸೊ ನಾನು ಲಾಗ್ ಈಗ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ಲಾಗ್ ಏನಪ್ಪ ಅಂದರೆ ಡೈಲಿ ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವತ್ತಿನ ಡೈಲಿ ವ್ಲಾಗಲ್ಲಿ ನಾನು ನಿಮಗೊಂದು ಕಳಲೆ ಪಲ್ಯ ಯಾವ ರೀತಿ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಕಳಲೆ ಅಂದರೆ ಸುಮಾರು ಜನಕ್ಕೆ ಗೊತ್ತಿಲ್ಲ ಇದು ಏನು ಅಂತ. ಕಳಲೆ ಅಂದರೆ ಬ್ಯಾಂಬೋ ಶೂಟ್ ಅಂತ. ಇದು ನಿಮಗೆ ವರ್ಷಕ್ಕೆ ಒಂದೇ ಸಲ ಸಿಗೋದು. ಇದು ಮಾರ್ಕೆಟ್ಗಳಲ್ಲೂ ನಿಮಗೆ ಸಿಗುತ್ತೆ, ಮಾರ್ತಾ ಇರ್ತಾರೆ. ಅದು ಯಾವ ರೀತಿ ಇರುತ್ತೆ, ಹೇಗಿರುತ್ತೆ, ಸೊ ನೀವು ನೋಡಿಲ್ಲ ಅಂದರೆ ಇವತ್ತು ನನ್ನ ಬ್ಲಾಗಲ್ಲಿ ನೋಡಿ. ಇದು ತುಂಬ ಒಳ್ಳೆಯದು, ಹೆಲ್ತಿಗೆ ಕೂಡ. ನಿಮಗೆ ಸಿಕ್ಕರೆ ಖಂಡಿತ ತಂದುಬಿಟ್ಟು ಉಪಯೋಗಿಸಿ, ತುಂಬ ಒಳ್ಳೆಯದು ಹೆಲ್ತ್ಗೆ ಇದು. ಸೊ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ಇದರಿಂದ ನನ್ನ ಹೊಸ ವೀಡಿಯೋಸ್ಗಳನ್ನ ನೋಡ್ತಾ ಇರ್ಬೋದು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಫ್ರೀ ಕೂಡ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟಲ್ಲಿ ತಿಳಿಸಿ ಯಾವ ರೀತಿ ಇತ್ತು ಅಂತ. ಈಗ ನಾನು ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಸೊ ಯಾವ ಟೆಂಪಲ್ಗೆ ಹೋಗ್ತಾ ಇದ್ದೀನಿ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಸೊ ಈಗ ಮೊದಲಿಗೆ ಕಡಲೆ ಪಲ್ಯ ಯಾವ ರೀತಿ ಮಾಡೋದು ನೋಡ್ಕೋಬೇಕು. ಈಗ ನೀವು ನೋಡ್ತಾ ಇರೋದು ಕಡಲೆ ಅಂದರೆ ಬಿದಿರು. ಇದು ಒಂಥರ ಗೋಪುರದ ಆಕಾರದಲ್ಲಿ ಇರುತ್ತೆ. ಇದನ್ನು ಮೇಲ್ಗಡೆಯಿಂದ ನೀವು ಸಿಪ್ಪೆ ತೆಗೆದು ಆಮೇಲೆ ಯೂಸ್ ಮಾಡಬೇಕಾಗತ್ತೆ. ಹಾಗೆ ನೀವು ಇದನ್ನು ಕಟ್ ಮಾಡ್ತೀರಾ ಅಲ್ವಾ, ಇದನ್ನು ಕಟ್ ಮಾಡಿದ ತಕ್ಷಣ ಪಲ್ಯಗೆ ಆಗಿರ್ಬೋದು ಅಥವಾ ಸಾಂಬಾರಿಗೆ ಏನು ಹೆಚ್ಚಿಟ್ಟಿರ್ತೀರ ಅದನ್ನು ನೀರಲ್ಲೇ ಇಡಬೇಕು 2 ರಿಂದ 3 ದಿನ. ಮತ್ತು ದಿನ ನೀವು ಅದನ್ನು ನೀರನ್ನ ಚೆಲ್ಬಿಟ್ಟು ಮತ್ತು ಬೇರೆ ನೀರನ್ನು ಉಪಯೋಗಿಸ್ಬೇಕು. ಅಂದರೆ ಇದು ನೀರಲ್ಲೇ ನೆನೆಸೇ ಇಡಬೇಕು 2 ದಿನ. ನೀರನ್ನು ನೀವು ಆದಷ್ಟು ಆಚೆ ಹೊರಗಡೆ ಚೆಲ್ಲೋಕ್ಕೆ ಟ್ರೈ ಮಾಡಿ. ಮನೇಲಿ ಚೆಲ್ಲಿದ್ರೆ ತುಂಬ ಘಾಟ್ ವಾಸನೆ ಬರುತ್ತೆ. ನೋಡಿ, ಈ ಥರ ಇರುತ್ತೆ ಸಿಪ್ಪೆ ಎಲ್ಲ ಸುಲಿದ ಮೇಲೆ. ಹಾಗೆ ಇದನ್ನು ಸಣ್ಣದಾಗಿ ನೀವು ಹೆಚ್ಚಿಕೊಂಡು ಪಲ್ಯಕ್ಕೆ ಉಪಯೋಗಿಸ್ಬೋದು. ಇದರಲ್ಲಿ ಹೆಚ್ಚಿನ ಪೋಷಕಾಂಶಗಳು ಇರೋದರಿಂದ ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದಿದು. ಹಾಗೆ ಕೊಬ್ಬನ್ನು ಕೂಡ ಕರಗಿಸುತ್ತೆ ಮತ್ತು ದೇಹದ ತೂಕ ಎಲ್ಲ ಕಮ್ಮಿ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಸೊ ಇದನ್ನು ಯಾವ ರೀತಿ ಪಲ್ಯ ಮಾಡೋದು ನೋಡೋಣ ಬನ್ನಿ. ಇದು ಸಿಗೋದು ವರ್ಷಕ್ಕೊಂದು ಸಲ, ಖಂಡಿತ ನೀವು ಸಿಕ್ಕರೆ ಉಪಯೋಗಿಸಿ. ಫ್ರೆಂಡ್ಸ್, ಇದನ್ನು ಕಡಲೆಕಾಳು ಜೊತೆ ಬೇಯಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನೀವು ಬೇಕಾದ್ರೆ ಬೀನ್ಸ್ ಕಾಳಾಗಿರ್ಬೋದು, ಯಾವ ಕಾಳು ಬೇಕಾದ್ರೂ ಹಾಕಿ ನೀವು ಬೇಯಿಸ್ಕೊಳ್ಳಿ. ಪಲ್ಯ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಹುರುಳಿಕಾಳು ಕೂಡ ಬೇಕಾದರೆ ನೀವು ಹಾಕೋ. ಸೊ ಇದಕ್ಕೆ ಏನೇನು ಬೇಕು ನೋಡೋಣ. ಎಣ್ಣೆ, ಸಾಸಿವೆ, ಉಪ್ಪು, ಹಾಗೆ ಮೆಣಸಿನಕಾಯಿ, ಈರುಳ್ಳಿ, ಕರಿಬೇವು. ಸೊ ಮೊದಲಿಗೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಹಾಕೋತಾ ಇದ್ದೀನಿ. ನೆಕ್ಸ್ಟು ಸಾಸಿವೆ ಹಾಕೋತಾ ಇದ್ದೀನಿ. ಇವಾಗ ನೀವು ಇದನ್ನು ಮರಿದಂಗೆ ನೀವು ತಂದ ತಕ್ಷಣ ನೀರಲ್ಲಿ ನೆನೆಸೋದು ಮಾತ್ರ ಮರಿಬೇಡಿ. ಮಿನಿಮಮ್ 2 ಡೇಸ್ ಆದರೂ ನೀವು ಇದನ್ನು ನೆನೆಸ್ಬಿಟ್ಟು ಆಮೇಲೆ ಉಪಯೋಗಿಸಿ, ಯಾಕೆಂದರೆ ತುಂಬ ಘಾಟ್ ಇರುತ್ತೆ, ಅದಕ್ಕೋಸ್ಕರ. ನೋಡಿ, ಇವಾಗ ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಖಾರ ಜಾಸ್ತಿ ಆದಷ್ಟು ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಇಲ್ಲಿ 6 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಪಲ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿ ಅಥವಾ ಚಪಾತಿಗಾಗಿರ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟು ಕರಿಬೇವು ಹಾಕೋತಾ ಇದ್ದೀನಿ. ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ಈರುಳ್ಳಿ ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಮೀಡಿಯಮ್ ಸೈಜಿನ 2 ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಫ್ರೈ ಮಾಡ್ಕೊಳ್ಳೋಣ.
ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅಂತ. ನೀವು ಆಮೇಲೆ ಉಪ್ಪು ನೋಡ್ಕೊಂಬಿಟ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಹಾಕೋಬೋದು. ಈಗ ನಾನು ಕಡಲೆ ಅಂದರೆ ಬಿದಿರು ಏನಿರುತ್ತೆ ಇದನ್ನು ಹಾಕೋತಾ ಇದ್ದೀನಿ. ನೀವು ಕಾಳು ಜೊತೆನೇ ಇದನ್ನು ಬೇಯಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಾದರೆ ಹೆಸರು ಕಾಳಾಗಿರ್ಬೋದು, ಹುರುಳಿ ಕಾಳಾಗಿರ್ಬೋದು, ಯಾವ ಕಾಳು ಬೇಕಾದ್ರೂ ಯೂಸ್ ಮಾಡಿ, ತುಂಬಾ ಚೆನ್ನಾಗಿ ಬಂದಿರುತ್ತೆ. ಈಗ ನಾನು ಮತ್ತೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೀವು ಕೂಡ ಒಂದ್ಸಲ ಖಂಡಿತ ಟ್ರೈ ಮಾಡಿ. ಇದು ಮಳೆಗಾಲದಲ್ಲೇ ಇದು ಸಿಗೋದು ನಿಮಗೆ. ಸೊ ಮಾರ್ಕೆಟಲ್ಲಿ ಎಲ್ಲಾದರೂ ನಿಮಗೆ ಸಿಕ್ಕಿದ್ರೆ ಖಂಡಿತ ತಗೊಳ್ಳಿ. ಸ್ವಲ್ಪ ಇದು ರೇಟ್ ಕೂಡ ಜಾಸ್ತಿ ಇರುತ್ತೆ, ಆದರೂ ಪರವಾಗಿಲ್ಲ, ನೀವು ತಂದು ಉಪಯೋಗಿಸಿ, ತುಂಬಾ ಚೆನ್ನಾಗಿದೆ. ಮತ್ತು ಈಗ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಇವಾಗ ಆಗಿದೆ. ನೋಡಿ, ಈ ಥರ ಆಗುತ್ತೆ. ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ, ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನೋಡಿ, ಫೈನಲಿ ಕಳಲೆ ಪಲ್ಯ ಅಂದರೆ ಬ್ಯಾಂಬೋ ಶೂಟ್ ಪಲ್ಯ ಈಗ ರೆಡಿಯಾಗಿದೆ. ಇವತ್ತು ನಾನು ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ನಾನು ಇವಾಗ ವಿಡಿಯೋನೇ ತೋರಿಸ್ತಾ ಇದ್ದೀನಿ. ಇದು ರಾಮ ಮಂದಿರ. ಸೊ ನಾನು ಪ್ರತಿ ಶನಿವಾರ ಇಲ್ಲಿಗೆ ಬರ್ತೀನಿ. ಇಲ್ಲಿ ರಾಮ, ಹಾಗೆ ಆಂಜನೇಯ ಸ್ವಾಮಿ ಇದೆ, ಗಣೇಶ ಇದೆ, ಸತ್ಯನಾರಾಯಣ ಸ್ವಾಮಿ ಇದೆ. ಹಾಗೆ ನೀವು ಅಲ್ಲಿ ನೋಡ್ತಾ ಇದ್ದೀರಾ, ಇದು ನವಗ್ರಹ. ಸೊ ತುಂಬ ದೊಡ್ಡದಾಗಿದೆ. ಇದು ಗಾರ್ಡನ್ ಎಲ್ಲ ತುಂಬಾ ಚೆನ್ನಾಗಿದೆ. ನಾನು ಇಲ್ಲಿ ಚಿಕ್ಕ ವಯಸ್ಸಿಂದನೂ ಈ ದೇವಸ್ಥಾನಕ್ಕೆ ಬರ್ತೀನಿ. ಶನಿವಾರ ಮಾತ್ರ ಮಿಸ್ ಮಾಡಲ್ಲ. ಸೊ ಇಲ್ಲಿ ಅರಳಿ ಮರ ಹಾಗೆ ಬನ್ನಿ ಮರ ಎಲ್ಲ ಇದೆ. ಸೊ ಇಲ್ಲಿ ಪ್ರದಕ್ಷಿಣೆ ಹಾಕ್ತಾ ಇರ್ತಾರೆ. ಸೊ ಇಲ್ಲಿ ನೋಡ್ತಾ ಇರೋದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಹಾಗೆ ಬಲಗಡೆ ನೋಡ್ತಾ ಇರೋದು ನವಗ್ರಹ ದೇವಸ್ಥಾನ ಇದೆ. ಇವತ್ತು ಅಮ್ಮನ ಮನೆಯಲ್ಲಿ ನಾಗರ ಪಂಚಮಿ ಹಬ್ಬಕ್ಕೆ ಉಂಡೆಗಳನ್ನು ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಇದು ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ತುಂಬ ಫೇಮಸ್ ಹಬ್ಬ ಅಂತಲೇ ಹೇಳ್ಬೋದು. ನಮ್ಮ ಮನೇಲಿ ಇವತ್ತು ಮಾಡ್ತಾ ಇರೋದು ಶೇಂಗಾ ಉಂಡೆ ಅಂತ, ಮತ್ತು ಅಳ್ಳಿಟ್ಟು ಅಂತ ಒಂದು ಸ್ವೀಟ್ ಮಾಡ್ತಾರೆ. ಮೊದಲಿಗೆ ಕಡಲೆ ಬೀಜನ ಹುರಿದ್ಬಿಟ್ಟು ಬೆಲ್ಲದ ಪಾಕ ಮಾಡಿಕೊಂಡು, ಈಗ ಬೆಲ್ಲದಲ್ಲಿ ಏನಾದ್ರು ಕಸ ಇದ್ದರೆ ಅದನ್ನು ಶೋಧಿಸ್ಕೊತಾ ಇದ್ದಾರೆ. ಮತ್ತು ಹುರ್ಗಡ್ಲೆನ ಮಿಕ್ಸಿ ಮಾಡ್ಕೋಬೇಕು. ಸೊ ಆದ್ದರಿಂದ ಈ ಸ್ವೀಟು ರೆಡಿ ಆಗುತ್ತೆ. ಸೊ ತುಂಬಾ ಚೆನ್ನಾಗಿರುತ್ತೆ. ನಾಗರ ಪಂಚಮಿಗೆ ಕಡಲೆ ಬೀಜನ ಎಲ್ಲ ಹುರಿದ್ಬಿಟ್ಟು ಹುರ್ಗಡ್ಲೆನ ಪುಡಿ ಮಾಡಿ ಬೆಲ್ಲದ ಪಾಕದಲ್ಲಿ ಇದನ್ನು ಕಲಸೋದು. ಮತ್ತು ನೀವು ಸ್ವಲ್ಪ ಬಿಸಿ ಇರೋಕೆ ಉಂಡೆಗಳನ್ನು ಕಟ್ಕೋಬೇಕಾಗತ್ತೆ. ತುಂಬ ತಣ್ಣಗಾದರೆ ಉಂಡೆ ಕಟ್ಟೋಕ್ಕಾಗಲ್ಲ. ಇದು ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗೆ ಬೇಕು ಅಂದರೆ ನನಗೆ ಕಮೆಂಟಲ್ಲಿ ಕೇಳಿ, ನಾನು ಒಂದು ಸಲ ಇದನ್ನು ಮಾಡಿಬಿಟ್ಟು ವಿಡಿಯೋ ಹಾಕ್ತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.